ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಗುರುಗ್ರಹರು ರೆಟ್ರೋಗ್ರೇಡ್ ಎಂಡ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲರಿಗೂ ಒಂದು ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು. ಸೊ ಲಕ್, ಪ್ರಾಸ್ಪರಿಟಿ, ಅಬಂಡೆನ್ಸ್ ಪ್ರತಿ ಒಂದು ಆಕ್ಟಿವೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಶುಭ ಸಮಯ. ಬಿಕಾಸ್ ಯಾರ್ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಿದೆಯೋ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಸೊ ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಸೊ ಗುರುಗ್ರಹರನ್ನು ನಾವು ನ್ಯಾಚುರಲ್ ಬೆನಿಫಿಟ್ ಕಾರಕ ಅಂತ ತಗೊಂಡಿದ್ದೀವಿ. ಗುರು ದಶ ನಡೀತಿದೆ ಮೇಡಮ್, ಆದರೆ ನನಗೆ ಗುರು ಬಂದಾಗಿಂದ ಸಮಸ್ಯೆ ಅಂದ್ರೆ ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಗುರುಗ್ರಹರು ಎಲ್ಲಿದ್ದಾರೆ, ಸೊ ಅವ್ರದ್ದು ಪೊಸಿಷನ್ ಏನು ಅಂತ ಹೇಳಿ ರೆಟ್ರೋಗ್ರೇಡ್ ಆಗಿದ್ದಾಗ ಖಂಡಿತ ಇದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಸೊ ಹಾಗಾಗಿ ಬಟ್ ಈಗ ನಾವು ಟ್ರಾನ್ಸಿಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೋಚಾರದ ಫಲಗಳು ಹೇಗೆ ಅಂತ ಹೇಳಿ ಆಲ್ರೆಡಿ ಗುರುಗ್ರಹರು ಸೊ ವಕ್ರಗತಿಯಲ್ಲಿದ್ರು, ಈಗ ವಕ್ರನ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಮಾರ್ಚ್ 11ನೇ ತಾರೀಕು. ಬಟ್ ಏನಂತ ಹೇಳಿದ್ರೆ ನಮ್ಗೆ 11ನೇ ತಾರೀಕು ಆದ್ರೂ 14ನೇ ತಾರೀಕುವರೆಗೂ ಅವ್ರು ಟೈಮ್ ತಗೋತಾರೆ. ಬಿಕಾಸ್ ಗುರುಗ್ರಹರು ತುಂಬಾ ದೈತ್ಯಾಕಾರದ ಗುರುಗ್ರಹರು ಅಲ್ವಾ, ಸೊ ಟೈಮ್ ತಗೋತಾರೆ. ಹಾಗಾಗಿ ನಿಮ್ಗೆ ಫಲಗಳು ನಿಮ್ಗೆ 14 ಅಂದ್ರೆ ಮಾರ್ಚ್ 14ನೇ ತಾರೀಕಿಂದ ಗುಡ್, ಸೊ ಒಳ್ಳೆ ಫಲಗಳು ಶುರು ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ. ಸೊ ಈಗ ಗುರು ದಶ, ಗುರು ಭುಕ್ತಿ, ಗುರು ಅಂತರ್ಭುಕ್ತಿಗಳೇನಾದ್ರೂ ಇದ್ರೆ ನೋಡಿ, ಅಥವಾ ಶನಿ ದಶ ಇದ್ರೆ ನೋಡಿ, ಅಥವಾ ಬುಧ ದಶ, ಎಸ್ಪೆಷಲಿ ಶನಿ. ಯಾಕೆ ಅಂತ ಹೇಳಿದ್ರೆ ಶನಿ ಡೆಸ್ಪಾಸಿಟರ್ ಹೋಗಿ ಆಲ್ರೆಡಿ ವಕ್ರಿ ಆಗಿದ್ರಲ್ವಾ, ಯಾರಿಗೆ ಶನಿ ದಶ ನಡೀತಿದೆ ಸೊ ಇವ್ರಿಗೆಲ್ಲ ಹೆವಿ ತೊಂದರೆನೇ ಆಗಿತ್ತು ನೋಡಿ. ಹಾಗಾಗಿ ಸೊ ಈಗ ಗುರುಗ್ರಹರು ರೆಟ್ರೋ ಮುಗಿಸಿ ರಿಲೀಫ್ ಆಗ್ತಾ ಇದ್ದಾರೆ. ಬಟ್ ಆಲ್ರೆಡಿ ಅವರು ಅತಿಚಾರಿ ಅಂತ ಹೇಳಿ ಸ್ಪೀಡ್ ಮೂಮೆಂಟ್ ಅಲ್ಲೇ ಇದ್ದಾರೆ, ಸ್ಲೋ ಮೂಮೆಂಟ್ ಅಲ್ಲಿ ಏನೂ ಇಲ್ಲ. ಹಾಗಾಗಿ ಇನ್ನ ಜೂನ್ 2ನೇ ತಾರೀಕು ಉಚ್ಚ ಸ್ಥಿತಿಗೆ ಹೋಗ್ತಾರೆ. ಅದು ಆಮೇಲೆ ವಿಡಿಯೋಸ್ ನೋಡೋಣ. ಈಗ ಗುರು ತಾನು ಕೂತಿರುವ ಮನೆನ ಯಾವಾಗ್ಲೂ ಆಲ್ಮೋಸ್ಟ್ ಆಲ್ ಆ ಮನೆಗೆ ತೊಂದರೆ ಅಥವಾ ಸಂಕಟ ಅಥವಾ ಸೊ ಬರ್ನ್ ಅಂತ ಏನ್ ಹೇಳ್ತೀವಿ ಅಥವಾ ಪೇನ್ ಏನೋ ಕೊಡೋ ಸಾಧ್ಯತೆ ಇರುತ್ತೆ. ಬಟ್ ನೋಡುವ ದೃಷ್ಟಿ ಗುರುವಿನ ಸೊ 5, 7, 9 ತಾನು ಕೂತಿರೋ ಜಾಗದಿಂದ ಸೊ ಈ ದೃಷ್ಟಿಗಳಿದೆ ಅಲ್ವಾ, ಸೊ ಈ ದೃಷ್ಟಿಗಳು ತುಂಬಾನೇ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ. ಸೊ ಹಾಗಾಗಿ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಎಲ್ಲೆಲ್ಲಿ ಈ ಮನೆಗಳು ಬರ್ತಾ ಇದೆ ಅಂತ ನೋಡ್ಕೊಳ್ಳಿ, ಸರಿನಾ. ಸೊ 5ನೇ ಮನೆ ತುಲಾ ರಾಶಿ ಮೇಲೆ ಬೀಳ್ತಾ ಇದೆ, 5ನೇ ದೃಷ್ಟಿ. 9ನೇ ದೃಷ್ಟಿ ಕುಂಭದ ಮೇಲೆ ಬೀಳುತ್ತೆ, 7ನೇ ದೃಷ್ಟಿ ಧನುರ್ ಮೇಲೆ ಬೀಳ್ತಾ ಇದೆ. ಸೊ 7ನೇ ದೃಷ್ಟಿ ಪ್ರಮಾಣ ಕಮ್ಮಿ ಇರುತ್ತೆ, ಒಂದು 70% ತಗೊಳ್ಳಿ. ಬಟ್ ಇದೆರಡು 100% ದೃಷ್ಟಿ ವರ್ಕ್ ಆಗುತ್ತೆ ಈ ಬಾರಿ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಈ ಮನೆ ಎಲ್ಲಿದೆ ನೋಡ್ಕೊಳ್ಳಿ, ಅಲ್ಲಿ ಯಾವ ಪ್ಲಾನೆಟ್ಸ್ ಇದೆ, ಅದು ವೈಯಕ್ತಿಕ ಜಾತಕ. ಬಟ್ ಟ್ರಾನ್ಸಿಟ್ ಅಲ್ಲಿ ಗುರು ಬಂದಿದ್ದಾರೆ, ಅವ್ರ ಕೆಲಸ ಏನು ಸೊ ಒಳ್ಳೇದನ್ನ ಮಾಡುವಂತಹದ್ದು. ಹಾಗಾಗಿ ಯಾರ್ಯಾರಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ನೋಡೋಣ ಬನ್ನಿ. ಲಗ್ನಗಳ ಪ್ರಕಾರ ತಗೊಳ್ಳಿ, ತಾರಾಬಲದ ಪ್ರಕಾರ ತಗೋಬೇಡಿ, ಸರಿನಾ. ಬನ್ನಿ. ಸೊ ಮೊದಲನೇದಾಗಿ ಮೇಷದವರಿಗೆ. ಸೊ ಮೇಷದವರಿಗೆ ಅಂದ್ರೆ ನ್ಯಾಚುರಲ್ ಫಸ್ಟ್ ಲಗ್ನ ತಗೊಳ್ಳೋಣ. ಮೇಷದವರಿಗೆ ಗುರು ನಿಮ್ಗೆ ಸೊ ಖಂಡಿತವಾಗ್ಲೂ 9ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ. ಸೊ ಎಲ್ಲಿ ಕೂತ್ಕೋತಾ ಇದ್ದಾರೆ, ಆಲ್ರೆಡಿ ಕೂತಿದ್ದಾರೆ. ಎಲ್ಲಿ ರೆಟ್ರೋ ಎಂಡ್ ಮಾಡ್ತಾ ಇದ್ದಾರೆ ಅಂದ್ರೆ 3ನೇ ಮನೆಯಲ್ಲಿ. ಸೊ ಅದರ ಅರ್ಥ ತುಂಬಾ ದಿವಸದಿಂದ ತುಂಬಾ ಒದ್ದಾಟ ಆಗಿತ್ತು. ಸೊ ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಪೇಪರ್ ವರ್ಕ್ಗಳಲ್ಲಿ ತೊಂದರೆ, ಡಿಲೇ, ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ, ಮದುವೆ ವಿಚಾರದಲ್ಲಿ, ಮದುವೆ ಮಾತುಕತೆ ವಿಚಾರದಲ್ಲಿ, ಸೆಕೆಂಡ್ ಮ್ಯಾರೇಜ್ ವಿಚಾರದಲ್ಲಿ, ತಂದೆ ಜೊತೆ ವಾದ ವಿವಾದ, ಹಣ ಸ್ಟಕ್ ಆಗಿರುತ್ತೆ, ಹಣ ನಿಮ್ಗೆ ಫ್ಲೋ ಆಗೋದು ಡಿಲೇ ಆಗಿರುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಮಕ್ಕಳ ಒಂದು ಮದುವೆ ವಿಚಾರದಲ್ಲಾಗಿರಬಹುದು ಅಥವಾ ಅವರ ಪರ್ಸನಲ್ ಲೈಫಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಗುರುವಿನ ಪೂರ್ತಿ ದೃಷ್ಟಿ ಈಗ ನಿಮ್ಗೆ ಸೊ ನಿಮ್ಮ 7ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ ದೃಷ್ಟಿ, 11ನೇ ಮನೆ ಮೇಲೆ ದೃಷ್ಟಿ. ಹಾಗಾಗಿ ಅಲ್ಲಿ ಯಾವುದೇ ಗ್ರಹ ಇರಲಿ ಸೆಕೆಂಡ್ರಿ, ನಿಮ್ಗೇನದು ಗುರು ದಶ, ಗುರು ಭುಕ್ತಿ, ಗುರು ಅಂತರ್ಭುಕ್ತಿ, ಶನಿ ದಶ, ಶನಿ ಅಂತರ್ದಶಗಳು, ಅಥವಾ ಸೊ ಬುಧ ಅಂತರ್ದಶಗಳು ಬಿಕಾಸ್ ಆಫ್ ಮಿಥುನ, ಸೊ ಇವು ನಡೀತಾ ಇದ್ರೆ ಬೇಗ ಇಮ್ಮಿಡಿಯೇಟ್ ಆಗಿ ಆನ್ ದ ಡೇ 14th ಶುರುವಾಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರು ಎಲ್ಲಾರ್ಗು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಿಮ್ಗೆ 7th ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸಮಾಜದಲ್ಲಿ ಹೆಸರು, ಕೀರ್ತಿ, ನೇಮ್, ಒಳ್ಳೆ ನೇಮು ಫೇಮ್ ಬರೋ ಸಾಧ್ಯತೆ ಇದೆ. ಆದ್ರೆ ದಶ ಏನಾದ್ರು ಬ್ಯಾಡ್ ನಡೀತಿದೆ ಅಂದ್ರೆ ಇದೇ ಹೆಸರು ಕೀರ್ತಿ ಬೇರೆ ತರ ಬರುತ್ತೆ. ಸೊ ನೀವು ಪ್ಲಾನ್ ಮಾಡ್ಕೊಳ್ಳಿ. ಎರಡನೇದು 9ನೇ ಮನೆ ಮೇಲೆ ದೃಷ್ಟಿ, 7ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಒಂದು ಸ್ಪಿರಿಚುಯಾಲಿಟಿ ಆಗಿರಬಹುದು, ದೇವರ ಕಾರ್ಯಗಳು ಅಥವಾ ಟ್ರಾವೆಲಿಂಗ್ಸ್ ಅಥವಾ
ತುಂಬಾ ಹೆಚ್ಚು ದೇವಸ್ಥಾನಗಳಿಗೆ ಹೋಗೋ ವಿಸಿಟ್ ಮಾಡೋದು ತೋರಿಸ್ತಾ ಇದೆ. ಒಂದಷ್ಟು ಜನ ಜ್ಯೋತಿರ್ಲಿಂಗಗಳಿಗೂ ಕೂಡ ವಿಸಿಟ್ ಮಾಡೋದು ತೋರಿಸ್ತಾ ಇದೆ. ನೆಕ್ಸ್ಟ್ 11ನೇ ಮನೆ ಮೇಲೆ 9ನೇ ದೃಷ್ಟಿ ಅಂದ್ರೆ ಪೂರ್ವ ಪುಣ್ಯದು ಅಂತ ಇಲ್ಲಿ ಮಾತಾಡ್ತೀವಿ. ಪಾಸ್ಟ್ ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಬಚಾವಾದ್ರು, ಅದಕ್ಕೆ ಸೇಫ್ ಆದ್ರು, ಅದಕ್ಕೆ ಹಣ ಬಂತು, ಲಕ್ ಅಂತ ಏನ್ ಹೇಳ್ತೀವಿ. ಸೊ ಇದು ಹಾಗೆ ಹೈಯರ್ ಎಜುಕೇಶನ್ಗೂ ಕೂಡ ಖಂಡಿತವಾಗಿನೂ ಸ್ಟಕ್ ಆಗಿರ್ಬೋದು, ವೀಸಾ ರಿಲೇಟೆಡ್ ಆಗಿರಬಹುದು, ಅಥವಾ ಇಂಟರ್ವ್ಯೂಸ್ ಆಗ್ತಾ ಇದೆ, ಸೊ ಮೇಲ್ ರಿಪ್ಲೈ ಬರ್ತಾ ಇಲ್ಲ, ಸೆಲೆಕ್ಟ್ ಆಗ್ತಾ ಇಲ್ಲ, ಪ್ಯಾಕೇಜ್ ಮ್ಯಾಚ್ ಆಗ್ತಾ ಇಲ್ಲ, ವರ್ಕ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬಿಟ್ಬಿಡೋಣ. ಸೊ ಈ ತರ ಥಾಟ್, ಎಸ್ಪೆಷಲಿ ಮೇಷ ಲಗ್ನ ಏನಾದ್ರು ಅಶ್ವಿನಿದಲ್ಲಿ ಕೂತಿದ್ರೆ ಈ ತರ ಥಾಟ್ಸ್ ಹೆವಿ ಇರುತ್ತೆ. ಸೊ ಈಗ ಅದು ಬ್ಲಾಕೇಜಸ್ ರಿಮೂವ್ ಆಗಿ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಹೌದು, 5ನೇ ದೃಷ್ಟಿ 7ನೇ ಮನೆ ಮೇಲೆ ಬೀಳ್ತಾ ಇದೆ. ಖಂಡಿತವಾಗೂ ನಿಮ್ಮ ಸ್ಪೌಸ್ ಅಥವಾ ಪಬ್ಲಿಕ್ ಕಡೆಯಿಂದ ಒಂದು ಸಪೋರ್ಟಿಂಗ್ ನಿಮ್ಗೆ ಈಗ ಸಪೋರ್ಟಿಂಗ್ ಸಿಗುವ ಸಾಧ್ಯತೆ ಇದೆ. ಸೊ ವೆರಿ ಗುಡ್. ಗುರು ವಕ್ರಗತಿನ ಅಂತ್ಯ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆ ಪಾಯಿಂಟ್ಸೇ ಇದೆ. ಅದರಲ್ಲೂ ಒಳ್ಳೆ ಪಾಯಿಂಟ್ಸ್ ಇಲ್ಲ ಅಂತ ಯಾವಾಗ ಬರುತ್ತೆ ಅಂದ್ರೆ ಚಾರ್ಟ್, ಡಿಪೆಂಡಿಂಗ್ ಆನ್ ಚಾರ್ಟ್, ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನಾವು ಋಷಭ ಲಗ್ನಕ್ಕೆ, ಸೊ 2ನೇ ಮನೆಯಲ್ಲಿ ಗುರು ಕೂತಿದ್ದಾರೆ. ಸೊ ಇವರು ನಿಮ್ಗೆ ಅಷ್ಟಮಾಧಿಪತಿ ಕೂಡ ಹೌದು, ಹಾಗೆ 11ನೇ ಮನೆ ಅಧಿಪತಿ ಕೂಡ ಹೌದು. 2ನೇ ಮನೇಲಿ ಇಷ್ಟು ದಿವಸ ವಕ್ರಿ ಆಗಿದ್ರು. ಸೊ ಹಾಗಾಗಿ ಸ್ವಲ್ಪ ಬಿಗ್ ಅಮೌಂಟ್ಗಳು ಸ್ಟಕ್ ಆಗಿರೋದು, ಅಥವಾ ನಿಮ್ಮಿಂದ 4 ಜನ ಅಥವಾ ನಿಮ್ಮಿಂದ ನಿಮ್ಮ ಕುಟುಂಬ ಅಭಿವೃದ್ಧಿಗೆ ನೀವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳು ಹೋಲ್ಡ್ ಆಗಿತ್ತು. ಸೊ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಬಹುದು, ಅಥವಾ ನಿಮ್ದೇ ಪಬ್ಲಿಕ್ ಇಮೇಜ್ ಆಗಿರಬಹುದು. ಸೊ ಈ ವಿಚಾರಗಳಲ್ಲಿ ಹಣ ಬರ್ತಾ ಇದೆ. ಯಾರಿಗೆ ಋಷಭ ಲಗ್ನದವರಿಗೆ ಹಣದ ಹರಿವು, ಸೊ ನಿಮ್ಮ ದಶಭುಕ್ತಿ ಏನಾದ್ರು ಚೆನ್ನಾಗಿದ್ರೆ ಅವರವರ ಯೋಗಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ 1 ಲಕ್ಷ ಬರ್ಬೋದು, ಒಬ್ಬರಿಗೆ 1 ಕೋಟಿ ಬರ್ಬೋದು, ಡಿಪೆಂಡಿಂಗ್ ಆನ್ ದೇರ್ ಚಾರ್ಟ್ಸ್, ಯೋಗಾಸ್, D1, D9, D10. ಸೊ D9 ಇಸ್ ದ ಮೋಸ್ಟ್ ಫ್ರೂಟಬಲ್. ಸೊ ಹಾಗಾಗಿ ಅಲ್ಲೂ ಕೂಡ ನೀವು ನೋಡ್ಕೊಳ್ಳಿ. ಹಾಗಾಗಿ ಸೊ ಹಣದ ಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೆ ಯಾರಾದ್ರೂ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಟೀಚರ್ಸ್ ಆಗಿದ್ದೀರಾ, ಫೈನಾನ್ಸ್ ಕಂಪ್ಲೀಟ್ ಆಗಿ ಇನ್ನೊಬ್ರದ್ದು ಹ್ಯಾಂಡ್ ಓವರ್ ಮಾಡ್ತಿದ್ದೀರಾ, CA ಗಳಾಗಿರ್ಬಹುದು ಅಥವಾ ಅಕೌಂಟೆಂಟ್ಗಳಾಗಿರ್ಬಹುದು, ಈ ತರ. ಸೊ ನಿಮ್ಮಗಳಿಗೆ ಒಂದು ಒಳ್ಳೆ ಹಣ ಹರಿವು ಸ್ಟಾರ್ಟ್ ಆಗುತ್ತೆ. 6ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಎನಿಮೀಸ್ ಆಗಿರಬಹುದು, ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಆಗಿರಬಹುದು, ಹೆಲ್ತ್ ಇಶ್ಯೂಸ್ ಆಗಿರಬಹುದು. ಸೊ ಪಬ್ಲಿಕ್ ಅಲ್ಲಿ ಒಂದು ವಿನ್ನಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದಿದ್ರೆ ವಿನ್ ಆಗೋದು, ಎಲೆಕ್ಷನ್ ಇದ್ರೆ ವಿನ್ ಆಗೋದು. ಸೊ ಈ ರೀತಿಯಾಗಿ ನಿಮ್ಗೆ ಫೇವರಬಲ್ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಗುರುವಿನ ಪಂಚಮ ದೃಷ್ಟಿ ಬೀಳ್ತಾ ಇರೋದ್ರಿಂದ 7ನೇ ಮನೆ ಅಂದ್ರೆ ನ್ಯಾಚುರಲ್ 7th ಹೌಸ್, ನಿಮ್ಗೆ 6ನೇ ಮನೆ. ಅದಾದ ನಂತರ 8ನೇ ಮನೆ ಮೇಲೆ ಗುರುವಿನ 7ನೇ ದೃಷ್ಟಿ. ಸೊ ಬ್ಲ್ಯಾಕ್ ಮನಿ ಕೂಡ ಬರೋ ಸಾಧ್ಯತೆ ಇದೆ. ಬ್ಲ್ಯಾಕ್ ಮನಿ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ, ಯಾರಿಗೋ ಕೊಟ್ಟಿರ್ತೀರಾ, ಹಣ ವಾಪಸ್ ಬರೋದು ಸಾಧ್ಯತೆ ಇದೆ. ನಿಮ್ ಚಾರ್ಟ್ ಅಲ್ಲಿ ಬರೋ ಯೋಗ ಇದ್ರೆ ಈ ಟ್ರಾನ್ಸಿಟ್ ಆಕ್ಟಿವೇಟ್ ಮಾಡ್ತಾ ಇದೆ, ಹಣ ಬರುವ ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ತುಂಬಾ ಹಿಂದೆ ಯಾವಾಗ್ಲೋ ಇನ್ವೆಸ್ಟ್ ಮಾಡಿರೋದು, ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇರ್ಬೋದು, ಅಥವಾ ಹೆಂಡತಿ ಮನೆ ಕಡೆಯಿಂದ ಲಾಭ, ಹೆಂಡತಿಯಿಂದ ಲಾಭ, ಅತ್ತೆ ಮನೆ ಕಡೆಯಿಂದ ಲಾಭ, ಲೈಕ್ ಈ ತರ. ಸೊ ಹಾಗಾಗಿ ಬಿಫೋರ್ ಇನ್ವೆಸ್ಟ್ ಮಾಡಿರೋದು ಈಗ ಇಲ್ಲಿ ಲಾಭ ತೋರಿಸ್ತಾ ಇದೆ. ಫಂಡ್ ಅಂತೂ ಬರ್ತಾ ಇದೆ, ಅದು ಮಾತ್ರ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ 10ನೇ ಮನೆ ಮೇಲೆ ಗುರುವಿನ 9ನೇ ದೃಷ್ಟಿ ಬಿದ್ದಿರೋದ್ರಿಂದ, ಸೊ ಡೆಫಿನೆಟ್ಲಿ ಬೈ ಲಕ್, ನೇಮ್, ಫೇಮ್, ಪವರ್, ಪೊಸಿಷನ್, ಜಾಬ್, ಪ್ರಮೋಷನ್, ಟ್ರಾನ್ಸ್ಫರ್ ಎಲ್ಲ ಫೇವರಬಲ್ ಆಗುತ್ತೆ ನಿಮ್ಗೆ. ಯಾರಾದ್ರೂ ಸೊ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರ, ಸೊ ಲಾಯರ್ಸ್ ಆಗಿರಬಹುದು, ಜಡ್ಜ್ಗಳಾಗಿರಬಹುದು, ಇವ್ರುಗಳಿಗೆಲ್ಲ ಸೊ ಒಂದು ಒಳ್ಳೆ ರೀತಿಯಾಗಿ ಫಲ ಈ ಬಾರಿ ಸಿಗ್ತಾ ಇದೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಸೊ ಹಂಗೆ ಪೊಸಿಷನ್, ಪವರ್, ಸೊ ವಿನ್ನಿಂಗ್ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಇದ್ರೆ, IAS ಗೆ, IPS ಗೆ ಈ ತರ ಟ್ರೈ ಮಾಡಿ ಈ ಪೀರಿಯಡ್ ಅಲ್ಲಿ ರಿಸಲ್ಟ್ ಬರ್ತಾ ಇದೆ ಅಂದ್ರೆ, ದಶ ನಡೀತಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಾಭ ಅಂತೂ ತೋರಿಸ್ತಾ ಇದೆ. ಅದಾದ ನಂತರ ನಾವು ಮಿಥುನದವ್ರಿಗೆ ಬರೋಣ ಹೇಗಿದೆ ಅಂತ ಹೇಳಿ. ಮಿಥುನದವರಿಗೆ ಸೊ ಡೆಫಿನೆಟ್ಲಿ 7 ಮತ್ತು 10ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತು ವಕ್ರಿ ಬೇರೆ ಆಗಿದ್ರು. ಹ್ಯೂಜ್ ಕನ್ಫ್ಯೂಷನ್, ಹ್ಯೂಜ್ ಹೆಲ್ತ್ ಇಶ್ಯೂಸ್, ಎಸ್ಪೆಷಲಿ ಥೈರಾಯ್ಡ್, ಬ್ಯಾಕ್ ಪೇನ್, ಸೊ ಇದರ ರಿಲೇಟೆಡ್ ಅಂಡ್ ಲೆಗ್ ಪೇನ್, ಈ ರೀತಿ. ಈಗ ಹೆಲ್ತ್ ವಿಚಾರವಾಗಿ ತುಂಬಾನೇ ಸಕ್ಸಸ್ ಇದೆ. ಮಿಥುನ ಲಗ್ನದವರು ಯಾರಾದ್ರೂ ಬೇಬಿಗೆ ಟ್ರೈ ಮಾಡ್ತಿದ್ರೆ, ಮ್ಯಾರೇಜ್ ಆಗಿದ್ದು ಡಿಲೇ ಆಗಿತ್ತು, ಬೇಬಿ ಫಸ್ಟ್ ಬೇಬಿ ಆರ್ ಸೆಕೆಂಡ್ ಬೇಬಿ, ಸೊ ಮಕ್ಕಳ ಯೋಗ ತೋರಿಸ್ತಾ ಇದೆ. ಧರ್ಮ ಅಥವಾ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಮ್ಯಾರೇಜ್ ಕಾಂಬಿನೇಷನ್ ಅಂದ್ರೆ ಮಾತುಕತೆ ಅಥವಾ ಮ್ಯಾಚ್ ಮೇಕಿಂಗ್ ಸೆಟ್ ಆಗೋದು, ಇವರು 2 ಕಡೆ ಫ್ಯಾಮಿಲಿ ನೋಡ್ಕೊಂಡು ಬರೋದು, ಮದುವೆ ಯೋಗ ತೋರಿಸ್ತಾ ಇದೆ. ಆಲ್ರೆಡಿ ಮದ್ವೆ ಆಗಿ ಡಿವೋರ್ಸ್ಗೆ ಹೋಗಿದೀವಿ, 10 ವರ್ಷ ನಡೀತಾ ಇದೆ ಅಂದ್ರೆ ಇಲ್ಲಿ ಬ್ರೇಕ್ ಕೂಡ ಆಗೋ ಸಾಧ್ಯತೆ ಇದೆ. ಬಿಕಾಸ್ ಕೇತು ಟ್ರಯಾಂಗಲ್ ಅಲ್ಲಿ 7th ಹೌಸ್ ನ ನೋಡ್ತಿದ್ದಾರೆ. ಸೊ ಎಂಡಿಂಗ್ ಆಯ್ತು, ಕರ್ಮ ಅಂದ್ರೆ ಎಂಡ್ ಆಗ್ತಾ ಇದೆ.
ಅಗೈನ್ ಹೊಸ ಕರ್ಮ, ಋಣ, ಮದುವೆ ಅನ್ನೋದೇ ಸೊ ಪೆಂಡಿಂಗ್ ಕರ್ಮ, ಪ್ರೀವಿಯಸ್ ಪೆಂಡಿಂಗ್ ಕರ್ಮ ಇರುತ್ತಲ್ವಾ, ಇಲ್ಲಿ ಬಂದು ಕ್ಲಿಯರ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಕರ್ಮ ಇರೋರೇ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಹೊಸ ಬಿಸ್ನೆಸ್ಗೆ ಹೇಳಿ ಮಾಡಿಸಿದಂತಹ ಟೈಮ. ಅದಾದ ನಂತರ ಸೊ ಸ್ಕೂಲು ಕಾಲೇಜಸ್ಸು ಅಥವಾ ಹೊಸದಾಗಿ ಅಡ್ಮಿಷನ್ಸ್ ಆಗ್ತಾ ಇದ್ದೀರಾ, ಹೊಸ ಸ್ಕೂಲ್ ಕ್ಯಾಂಪಸ್, ಕಾಲೇಜ್ ಕ್ಯಾಂಪಸ್, ನೀವು ಹೊಸದಾಗಿ ಸ್ಕೂಲ್ ಓಪನ್ ಮಾಡ್ತಿದ್ದೀರಾ, ಅಥವಾ ಡಾಕ್ಯುಮೆಂಟ್ಸ್ ಏನು ವೆರಿಫಿಕೇಶನ್ ಆಗದೆ ವೆಯ್ಟ್ ಮಾಡ್ತಾ ಇದ್ರಿ, ಈಗ ಬರುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಹಾಗಾಗಿ ವೆರಿ ಗುಡ್. ನೆಕ್ಸ್ಟ್, 9ನೇ ಮನೆ ಮೇಲೆ ದೃಷ್ಟಿ, ಆಲ್ರೆಡಿ ರಾಹು ಇದರಲ್ಲಿ. ತಂದೆ ಜೊತೆ ಏನಾದರೂ ವಾದ ವಿವಾದ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸೊ ಇಬ್ಬರ ಮಧ್ಯೆ ಕಸಿವಿಸಿ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಈ ಹಿಂದೆ ನೀವು ನಿಮ್ಮ ಕಾಲೇಜ್ ಅಥವಾ ನಿಮ್ದು ಕ್ಯಾಂಪಸ್ ಟೀಚರ್ಸ್ ನಿಮಗೆ ಸಪೋರ್ಟ್ ಮಾಡದೇ ಇರ್ಬೋದು, ಅವರಿಂದ ಬೈಗುಳ ಆಗಿರಬಹುದು, ಈಗ ಅವರೇ ನಿಮಗೆ ಅಪ್ರಿಷಿಯೇಟ್ ಮಾಡೋದು. ಸೊ ಈ ತರ ಒಂದು ಬದಲಾವಣೆಗಳು ನೀವು ಕಾಣ್ತೀರಾ. ಸೊ ಹಾಗಾಗಿ ವೆರಿ ಗುಡ್. ನೆಕ್ಸ್ಟ್ ಕರ್ಕಾಟಕದವರಿಗೆ ಬರೋಣ ಹೇಗಿದೆ ಅಂತ ಹೇಳಿ. ಕರ್ಕಾಟಕದವರಿಗೆ 6 ಮತ್ತು 9ನೇ ಮನೆ ಅಧಿಪತಿ 12ರ ಮನೆಯಲ್ಲಿ ಕೂತಿದ್ರು. ಹೌದು, ಎಲ್ಲರೂ 6ನೇ ಮನೆಯಲ್ಲೇ ನೋಡ್ತಿದ್ದಾರೆ. ಶನಿ 10ನೇ ದೃಷ್ಟಿ 6ನೇ ಮನೆ, ಗುರುವಿನ ಸೊ ಈ ದೃಷ್ಟಿ ಕೂಡ 6ನೇ ಮನೆ. ಹಾಗಾಗಿ 6 ಮತ್ತು 9ನೇ ಮನೆ ಅಧಿಪತಿ 12ರಲ್ಲಿ ಕೂತು ವಕ್ರಿ ಆಗಿದ್ರಿಂದ ತುಂಬಾ ಜನಕ್ಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರ್ಲಿಲ್ಲ, ಇರೋ ಸಾಲ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಹೆಲ್ತ್ ಇಶ್ಯೂಸು, ಅಥವಾ ವಿಪರೀತ ಖರ್ಚು, ಸೊ ಇದೆಲ್ಲವೂ ಹೆಚ್ಚಾಗ್ತಾ ಇತ್ತು. ಬಟ್ ಈ ಬಾರಿ ಅವರ ದೃಷ್ಟಿಗಳು, ಸೊ 5ನೇ ದೃಷ್ಟಿ 4ನೇ ಮನೆ ಮೇಲೆ ಇರೋದ್ರಿಂದ ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಿ ಆಯಾಕಿ ಬಿಟ್ಟಿದ್ರೆ ಮನೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. ಮನೆ ಆಲ್ಟ್ರೇಷನ್ ತೋರಿಸ್ತಾ ಇದೆ. ಹೊಸದಾಗಿ ಫ್ಲಾಟ್, ಲ್ಯಾಂಡ್, ವೆಹಿಕಲ್ ಪರ್ಚೇಸ್ ಮಾಡೋದು ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್, ಸಾಲ ಏನಾದ್ರು ಇದ್ರೆ ಲೋನ್ ಸ್ಯಾಂಕ್ಷನ್ ತೋರಿಸ್ತಾ ಇದೆ, ಲೋನ್ ಕ್ಲಿಯರು ತೋರಿಸ್ತಾ ಇದೆ. ಜ್ಯುವೆಲರಿ ಪ್ಲೆಡ್ಜ್ ಮಾಡಿದ್ರೆ ಬಿಡಿಸ್ಕೊ ಬರೋದು ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್, ಅಷ್ಟಮದ ಮೇಲೆ ಸೊ 9ನೇ ದೃಷ್ಟಿ. ಸೊ ನಿಮ್ದು ಪಾಸ್ಟ್ ಜನ್ಮದ ಏನ್ ಪೆಂಡಿಂಗ್ ಕರ್ಮ ಇರುತ್ತೆ, ನಿಮಗೆ ಏನು ಬರಬೇಕು, ನಿಮ್ಮ ಒಂದು ಜಾತಕದಲ್ಲಿ ಏನು ಋಣ ಇದೆ ತಿನ್ಬೇಕು ಅಂತ ಹೇಳಿ, ಸೊ ಹಂಗಾಗಿ ಭೂಮಿ ಯೋಗ ತೋರಿಸ್ತಾ ಇದೆ, ಮತ್ತೆ ದೊಡ್ಡ ಮಟ್ಟದ ಹಣ ತೋರಿಸ್ತಾ ಇದೆ ನಿಮಗೆ. ಎಸ್, 8th ಹೌಸ್ ಮೇಲೆ ಗುರುವಿನ 9th ಆಸ್ಪೆಕ್ಟ್ 100% ಆಗಿರೋದ್ರಿಂದ ಹಿಡನ್ ಗೈನ್ ಅಥವಾ ಬ್ಲ್ಯಾಕ್ ಮನಿ ಅಥವಾ ಪಿತ್ರಾರ್ಜಿತ ಆಸ್ತಿ, ಅತ್ತೆ ಮನೆಯಿಂದ ಆಸ್ತಿ, ಇನ್ವೆಸ್ಟ್ ಮಾಡಿರುವಂತಹ ಶೇರ್ಸ್ ಅಲ್ಲಿ ಲಾಭ, ಇನ್ವೆಸ್ಟ್ ಮಾಡಿರೋ ಭೂಮಿಯಲ್ಲಿ ಲಾಭ, ಸೊ ಇನ್ವೆಸ್ಟ್ ಮಾಡಿರುವಂತಹ ಟೈಮ್, ಇನ್ವೆಸ್ಟ್ ಮಾಡಿರುವಂತಹ ಎಜುಕೇಶನ್ ಇಂದ ಲಾಭ. ಸೊ ಹಾಗಾಗಿ ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಅಂಡ್ 12th ಹೌಸಲ್ಲಿ ಬೇರೆ ಕೂತು ರೆಟ್ರೋ ಮುಗಿಸ್ತಾರೆ. ವಿಪರೀತ ಖರ್ಚು ಯಾವ ವಿಚಾರಕ್ಕೆ, ಈಗ ಹೇಳಿರುವ ಈ ಎಲ್ಲಾ ವಿಚಾರಗಳಿಗೆ ವಿಪರೀತ ಖರ್ಚು ಕೂಡ ತೋರಿಸ್ತಾ ಇದೆ. ಸೊ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ವೆರಿ ಗುಡ್ ಅಂತ ಹೇಳ್ಬೋದು. ಇಲ್ಲಿ ಲಗ್ನಗಳ ಪ್ರಕಾರ ಟ್ರಾನ್ಸಿಟ್ ನೋಡ್ಕೊಂಡು ನೀವು ನಿಮ್ ಜನ್ಮ ಜಾತಕದ ತಗೊಳ್ದೆ ಬಿಡಬೇಡಿ, ಅಲ್ಲಿ ಬೇರೆ ಕಾಂಬಿನೇಷನ್ಸ್ ಇರಬಹುದು. ಲಾಸ್ಟ್ ಟೈಮ್ ಒಂದು ಕ್ಲೈಂಟ್ ಕೇಳ್ತಿದ್ದಾರೆ, ಅವ್ರದ್ದು ತುಲಾರಾಶಿ, ತುಲಾರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಮೇಡಮ್, ತುಲಾರಾಶಿನೇ, ಬಟ್ ಅವ್ರದ್ದು ಮೀನ ಲಗ್ನ ಇತ್ತು. ಸೊ ಟ್ರಾನ್ಸಿಟ್ ದಶ ಅವ್ರಿಗೆ ಶುಕ್ರ ದಶ ಚೆನ್ನಾಗಿರ್ಲಿಲ್ಲ. ಹಂಗಾಗಿ ಈ ತರ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ ಚಾರ್ಟ್ ಅನಾಲಿಸಿಸ್ ಮಾಡ್ಕೊಂಡು ಅದಾದ್ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗಿ. ಇದು ಟ್ರಾನ್ಸಿಟ್. ಸೊ ಗೋಚಾರದಲ್ಲಿ ನಿಮ್ಗೆ ಏನ್ ಬರ್ಬೇಕೋ ಫಲ ಬರುತ್ತೆ. ನಿಮ್ ರೂಟಿಗೆ ಬಸ್ ಬಂದಿದೆ, ನೀವು ಹತ್ಕೋತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿತ್ತು. ಹತ್ಕೊಳ್ಳೋ ಅವಶ್ಯಕತೆ ಇದ್ರೆ ಹತ್ಕೋತೀರಾ, ಅಂದ್ರೆ ಯೋಗ ಇದ್ರೆ ನಿಮ್ಗೆ ಏನ್ ಬರ್ಬೇಕೋ ಬರುತ್ತೆ. ಇಲ್ಲ ನೀವು ಇರುವಂತಹ ಪ್ಲೇಸ್ ಅಲ್ಲಿ ಫ್ಲೈಟ್ ಆಲ್ರೆಡಿ ರೆಡಿ ಇದೆ, ಟಿಕೆಟ್ ಆಲ್ರೆಡಿ ಇದೆ, ನೀವು ಹತ್ತುತ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿದ್ದು. ಯೋಗ ಇದ್ರೆ ಹತ್ತುತ್ತೀರಾ, ಯೋಗ ಇಲ್ಲ ಅಂದ್ರೆ ಇಳಿತೀರಾ. ಈ ಸ್ಟಾಪ್ಗೆ ಅಥವಾ ಈ ಏರ್ಪೋರ್ಟ್ಗೆ ಫ್ಲೈಟ್ ಬರೋದಂತೂ ಫಿಕ್ಸು. ಸೊ ಅದನ್ನ ತಿಳ್ಕೊ, ಈ ಫ್ಲೈಟ್ ಬಂದು ಫ್ಲೈಟ್ ಹಂಗ್ ಬರೋದಿಲ್ಲ. ನಿಮ್ ಚಾರ್ಟ್ ನೋಡಿ ಒಂದು ಫಸ್ಟ್, ಆಗ ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್, ಸೊ ಕರ್ಕಾಟಕದವರಿಗೆ ಈ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿದೆ, ಹಣ ಅಂತೂ ತೋರಿಸ್ತಾ ಇದೆ. ನೆಕ್ಸ್ಟ್, ಸಿಂಹದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಸಿಂಹದವರಿಗೆ ಲಗ್ನದಲ್ಲಿ ಕೇತು ಮತ್ತೆ 7th ಹೌಸ್ ಅಲ್ಲಿ ರಾಹು, ಅದರಿಂದ ಸ್ವಲ್ಪ ಇದ್ದೀರಾ. ಗೊಂದಲವಾಗಿರೋದ್ರಿಂದ ರಾಂಗ್ ಡಿಸಿಷನ್ಸ್, ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಅಥವಾ ರಾಂಗ್ ಮ್ಯಾರೇಜ್, ವಾಟ್ ಎವರ್ ಇಟ್ ಇಸ್, ಸೊ ಪ್ರಾಬ್ಲಮ್ ತೋರಿಸ್ತಿತ್ತು. ಈಗ ಗುರುವಿನ ದೃಷ್ಟಿ, ಗುರು 11ನೇ ಮನೆಯಲ್ಲಿ ವಕ್ರನ ಎಂಡ್ ಮಾಡ್ತಾರೆ. ಡೆಫಿನೆಟ್ಲಿ ಪಬ್ಲಿಕ್ ಅಲ್ಲಿ ಒಂದು ನೇಮು, ಫೇಮು, ಪವರು, ಫ್ರೆಂಡ್ಸ್ ಇಂದ ಸಹಾಯ, ಅಕ್ಕ ಅಣ್ಣ ಇವರುಗಳಿಂದ ನಿಮಗೆ ಸಹಾಯ ಖಂಡಿತ ತೋರಿಸ್ತಾ ಇದೆ, ಸಿಬ್ಲಿಂಗ್ಸ್ ಇಂದ. ಅಂಡ್ 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ತುಂಬಾ ದಿವಸ ಏನಾದ್ರು ಪೇಪರ್ ವರ್ಕ್ ಪೆಂಡಿಂಗ್ ಇತ್ತು, ಪ್ರಾಪರ್ಟಿ ರಿಲೇಟೆಡ್ ಆಗಿರಬಹುದು, ಅಥವಾ ವೆಹಿಕಲ್ ಲೈಸೆನ್ಸ್ಗಳಾಗಿರಬಹುದು, ಅಥವಾ ಎಕ್ಸ್ಪೈರಿ ಆಗಿತ್ತು, ಇದೆಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ಈಗ ಕ್ಲಿಯರ್ ಆಗುತ್ತೆ. ಅಂಡ್ ಮಕ್ಕಳ ವಿಚಾರದಲ್ಲಿ ಸೊ 5th ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಕನ್ಸೀವ್ಗೆ ಡೆಫಿನೆಟ್ಲಿ ಫೇವರಬಲ್ ಟೈಮ್ ಅಂತಾನೆ ಹೇಳ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಚಾರ್ಟ್. ಅದಾದ ನಂತರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ಗೆ, ಒಳ್ಳೆ ಸ್ಕೂಲ್ಗೆ ಜಾಯಿನ್ ಮಾಡಿಸೋದು, ಅಥವಾ ಒಳ್ಳೆ ಸ್ಕೂಲ್, ಒಳ್ಳೆ ಕಡೆ ಟೀಚರ್ಸ್, ಗುಡ್. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದೆ. 7ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ, 9ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಮದ್ವೆ ಯಾರ್ಯಾರಿಗೆ ಸೆಟ್ ಆಗ್ಲಿಲ್ವೋ ಮದ್ವೆ ಡೆಫಿನೆಟ್ ಆಗಿ ಸೆಟ್ ಆಗುತ್ತೆ.
ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮದುವೆ, ಹೊಸ ಬಿಸ್ನೆಸ್ಗೆ ಖಂಡಿತವಾಗ್ಲೂ ಇದು ಒಳ್ಳೆ ಸಮಯ. ಆದರೆ ರಾಹು ಇದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಈ ಬಾರಿ ರಾಹುದು ಟ್ರಯಾಂಗಲ್ ಕನೆಕ್ಟಿವಿಟಿ ಬಂದ್ರೂ ಗುರು ಪವರ್ಫುಲ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೂಲ್ ಆಗುವ ಸಾಧ್ಯತೆ ಕೂಡ ಇದೆ 7th ಹೌಸ್. ಬಟ್ ಏನಾಗುತ್ತೆ ಅಂದ್ರೆ ಗುರು ನೋಡೋ ಮನೆ ಏನಾಗುತ್ತೆ ಅದು ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂತ ಹೇಳೋದ್ರಿಂದ ಓವರ್ ಆಗಿ ಈ ನೇಮು ಫೇಮು ಒನ್ ಮಂತ್ ನಿಮ್ಮನ್ನ ಟಾಪ್ ಅಲ್ಲಿ ಇರ್ತಾರೆ, ಒನ್ ಮಂತ್ ನಿಮ್ಮನ್ನ ತಗೊಂಡೋಗಿ ಝೀರೋಲಿ ಇಡ್ತಾರೆ. ಸೊ ಹಂಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದೊಂದೇ ಪಾಯಿಂಟ್. ಸೊ ಹಾಗಾಗಿ ಅದು ಬಿಟ್ರೆ ಜಾಬ್ ಚೆನ್ನಾಗಿದೆ, ಜಾಬ್ ತೋರಿಸ್ತಾ ಇದೆ, ಮದ್ವೆಗೆ ತೋರಿಸ್ತಾ ಇದೆ, ಬಿಸ್ನೆಸ್ ಅಲ್ಲಿ ಲಾಭ. ಸೊ ಓವರ್ ಆಲ್ ಆಗಿ ಈ ಪಾಯಿಂಟ್ಸ್ ಗಳಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದೆ. ಗುರು ನಿಮಗೆ 5 ಮತ್ತು ಅಷ್ಟಮಾಧಿಪತಿ ಕೂಡ ಹೌದು. ಹಾಗಾಗಿ ಈ 5th ಹೌಸ್ ಇದೆಯಲ್ಲ, ಸೊ 5th ಹೌಸ್ ಅಂತಾನೆ ವಿಷನ್, ಪೂರ್ವ ಪುಣ್ಯದ ಅಂತ ಹೇಳ್ತೀರಲ್ವಾ, ಅಲ್ಲ. 9th ಹೌಸು ಪಾಸ್ಟ್, ನೀವೇನ್ ಮಾಡಿದ್ದೆ. 5th ಹೌಸ್ ಈಗ ಏನ್ ಮಾಡ್ಬೇಕು, ಅಥವಾ ನಿಮ್ದು ವಿಷನ್ ಏನಿದೆ, ನಿಮ್ದು ಮೈಂಡ್ ಏನಿದೆ. ಸೊ ಹಾಗಾಗಿ ನಿಮ್ದು ವಿಷನ್ ಕ್ಲಿಯರ್ ಆಗಿರ್ಬೇಕು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಶನಿಯ 10ನೇ ದೃಷ್ಟಿ ಕೂಡ ನಿಮ್ಮ 5ನೇ ಮನೆ ಮೇಲೆ ಬಿದ್ದಿದೆ. ಕರ್ಮ, ಸೊ ಹ್ಯೂಜ್ ಕರ್ಮ ಅಂತ 5th ಹೌಸ್. ಸೊ ಲವ್ ಮ್ಯಾರೇಜ್ ಆಗಿರ್ಬೋದು, ಕಿಡ್ಸ್ ಆಗಿರಬಹುದು, ನೇಮು ಫೇಮು ಆಗಿರ್ಬೋದು, ಪವರ್ ಆಗಿರಬಹುದು, ಅಥವಾ ಮೀಡಿಯಾ ರಿಲೇಟೆಡ್ ವರ್ಕ್ ಮಾಡೋರು ಯಾರಾದ್ರೂ ಆಗಿರಬಹುದು. ಸೊ ಇವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಆಗಿ ಎಲ್ಲರಿಗೂ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಕನ್ಯಾದವರೆಗೆ ನೋಡೋಣ. ಕನ್ಯಾದವರೆಗೆ ಲಗ್ನದಿಂದ 4ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ 10ರಲ್ಲಿ ದೃಷ್ಟಿ 2ನೇ ಮನೆ ಮೇಲೆ, 4ನೇ ಮನೆ ಮೇಲೆ, 6ನೇ ಮನೆ ಮೇಲೆ. ಫಸ್ಟ್ ದೃಷ್ಟಿ 2ನೇ ಮನೆ ಮೇಲೆ ಬೀಳೋದ್ರಿಂದ ಹಣ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಯಾವ ಹಣ? ಇಷ್ಟು ದಿವಸ ಕೆಲಸ ಇಲ್ಲ ಇರಬಹುದು, ಈ ಕೆಲ್ಸಕ್ಕೆ ಹೋಗಿ ಪ್ಯಾಕೇಜ್ ಜಾಸ್ತಿ ಆಗಿ ಮಂತ್ಲಿ ಸ್ಯಾಲ್ರಿ ಬರೋದಾಗಿರ್ಬೋದು, ಬಿಸ್ನೆಸ್ ಇಂದ ಆಗಿರಬಹುದು, ಪ್ರಾಪರ್ಟಿ ರೆಂಟ್ ಇಂದ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಇಂದ ಆಗಿರಬಹುದು, ವೆಹಿಕಲ್ ಸೇಲ್ ಮಾಡಿ ಬಂದಿರೋ ಲಾಭ ಆಗಿರಬಹುದು. ಒಟ್ನಲ್ಲಿ ಹಣ ಅಂತೂ ತೋರಿಸ್ತಾ ಇದೆ. ಎರಡನೇದು ತಾಯಿಯಿಂದ ಲಾಭ, ತಾಯಿಗೋಸ್ಕರ ಲಾಭ, ಅಥವಾ ತಾಯಿಗೆ ಏನಾದ್ರು ಪರ್ಚೇಸ್ ಮಾಡಿ ಕೊಡೋದು. ಸೊ ಇದ್ರ ರಿಲೇಟೆಡ್ ಕೂಡ ತೋರಿಸ್ತಾ ಇದೆ. ಸೊ ತಾಯಿಯ ಮನೆಯಲ್ಲಿ ಏನಾದ್ರು ಶುಭ ಕಾರ್ಯಗಳು ನಡೆಯೋದು, ತಾಯಿ ಜೊತೆ ಎಲ್ಲಾದ್ರೂ ಹೋಗೋದು, ತಾಯಿ ಸಮಾನರು, ತಾಯಿ ಇಲ್ಲ ಅಂತ ಹೇಳಿದ್ರೆ ಹೋಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಒಂದೇ ಪಾಯಿಂಟ್, 6ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ, ರಾಹು ಇರೋದ್ರಿಂದ ಹೆಲ್ತ್ ಏನಾದ್ರು ಟ್ರೀಟ್ಮೆಂಟ್ ತಗೋತಾ ಇದ್ರಿ ಈ ಹಿಂದೆ ಅಂದ್ರೆ ಈಗ ರಿಸಲ್ಟ್ ಕೊಡಕ್ ಶುರು ಆಗುತ್ತೆ ನಿಮ್ದು. ಅದಾದ ನಂತರ ವಿನ್ನಿಂಗ್ ಓವರ್ ದ ಎನಿಮೀಸ್, ಡೈಲಿ ರುಟೀನ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಹಾಸ್ಪಿಟಲ್ ವರ್ಕ್ ಮಾಡೋರು, ಲಾಯರ್ಸ್, ಜಡ್ಜ್ಗಳು, CA ಇದ್ರ ರಿಲೇಟೆಡ್ ವರ್ಕ್ ಮಾಡೋರಿಗೆ ವಿಪರೀತ ಲಾಭ ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ವೆರಿ ವೆರಿ ಗುಡ್ ಟೈಮ್. ನೆಕ್ಸ್ಟ್ ತುಲಾದವ್ರಿಗೆ ಬರೋಣ. ಲಗ್ನದಿಂದ 3 ಮತ್ತು 6ನೇ ಮನೆ ಅಧಿಪತಿ. ಸೊ 9ನೇ ಮನೆಯಲ್ಲಿ ಭಾಗ್ಯ ಸ್ಥಾನದಲ್ಲಿ ಕೂತ್ಕೊಂಡು ಲಗ್ನನೇ ನೋಡ್ತಾ ಇದ್ದಾರೆ, 3ನೇ ಮನೆ ನೋಡ್ತಾ ಇದ್ದಾರೆ, 5ನೇ ಮನೆ ನೋಡ್ತಾ ಇದ್ದಾರೆ. ಅದರ ಅರ್ಥ ಲಕ್ ಅನ್ನೋದು ಆಕ್ಟಿವೇಟ್ ಆಗಿದೆ. ಯಾವ ವಿಚಾರಕ್ಕೆ? ಹೈಯರ್ ಎಜುಕೇಶನ್, ಟ್ರಾವೆಲ್ಸ್. ಸೊ ಇದೆಲ್ಲದಕ್ಕೂ ಲಕ್ ಅನ್ನೋದು ಆಕ್ಟಿವೇಟ್ ಆಗಿದೆ. ತಂದೆ ಆರೋಗ್ಯದಲ್ಲಿ ಏನಾದ್ರು ಏರುಪೇರಾಗಿತ್ತು, ತಂದೆಗೆ ನಿಮ್ಗೆ ವಾದ ವಿವಾದ ಆಗಿತ್ತು, ಡೆಫಿನೆಟ್ಲಿ ಆಕ್ಟಿವೇಟ್ ಆಗುತ್ತೆ. ನೀವು ಕೂಡ ಕಂಪ್ಲೀಟ್ ಆಕ್ಟಿವೇಟ್ ಆಗ್ತೀರಾ, ಅಥವಾ ಈ ಹಿಂದೆ ಏನಾದ್ರು ಮಂತ್ರ ತಂತ್ರ ಸಾಧನೆಗಳನ್ನ ಮಾಡ್ತಾ ಇದ್ದೀರಾ, ಜ್ಯೋತಿಷ್ಯದಲ್ಲಿದ್ದೀರಾ, ಇದ್ಯಾವುದು ಜ್ಯೋತಿಷ್ಯದಲ್ಲಿ ಇಲ್ಲ ಅಂದ್ರೂ ಓವರ್ ಆಲ್ ಆಗಿ ಸೊ ಕಂಪ್ಲೀಟ್ ಚೇಂಜ್ ಆಗ್ತೀರಾ. ಸ್ವಲ್ಪ ಫ್ಯಾಟ್ ಕೂಡ ಆಗೋದು ತೋರಿಸ್ತಾ ಇದೆ. ಅಟ್ರಾಕ್ಷನ್ ಜಾಸ್ತಿ ಆಗ್ತೀರಾ ಪಬ್ಲಿಕ್ಗೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಂಡ್ 3ನೇ ಮನೆ ಮೇಲೆ 7ನೇ ದೃಷ್ಟಿ ಬಿದ್ದಿರೋದ್ರಿಂದ ಖಂಡಿತ ಸಿಬ್ಲಿಂಗ್ಸ್ಗೂ ನಿಮ್ಗೂ, ಸೊ ಅಥವಾ ನೈಬರ್ಸ್ಗೂ ಒಂದು ಒಳ್ಳೆ ರೀತಿಯ ಬಾಂಧವ್ಯ, ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲೇ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಶುರು ಆಗಬಹುದು, ಅಥವಾ ಆಗಿರಬಹುದು, ಅಥವಾ ನಡೀತಿರಬಹುದು. ಇದು ಕೂಡ ಆಗೋ ಸಾಧ್ಯತೆ ಇದೆ. ಮನೆ ಮುಂದೆ ಎಂಟ್ರೆನ್ಸ್ ಅಥವಾ ಗೇಟ್ ಹತ್ರ ಸೊ ಹೊಸದಾಗಿ ಏನಾದ್ರು ಈ ಆನೆ ಈ ತರ ಕೆಲವೊಂದು ಆಂಟಿಕ್ ಐಟಮ್ಸ್ ನ ತಂದಿಡೋದು ಕೂಡ ತೋರಿಸ್ತಾ ಇದೆ. ಮನೆಗೆ ಸಿಲ್ವರ್ ಮತ್ತೆ ಗೋಲ್ಡ್ ಬರೋ ಕಾಂಬಿನೇಷನ್ ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ 5ನೇ ಮನೆ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಅಗೈನ್ ಮೀಡಿಯಾದಲ್ಲಿರೋರಿಗೆ, ತುಲಾರಾಶಿಯಲ್ಲಿ ಜಾಸ್ತಿ ಇರ್ತೀರಾ, ಪ್ರೀತಿ ಪ್ರೇಮ ಅಥವಾ ಈ ಮದುವೆ ಲವ್ ಮ್ಯಾರೇಜ್ ಕಾಂಬಿನೇಷನ್ ಜಾಸ್ತಿ ಇದೆ. ಎಜುಕೇಶನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಪಬ್ಲಿಕ್ ಅಲ್ಲಿ ಹೇಗೆ ನೀವು ಪೋರ್ಟ್ರೆ ಹಾಕ್ತೀರಾ, ಸಡನ್ ಆಗಿ ಭೂಮ್ ಆಗೋ ಸಾಧ್ಯತೆ ಕೂಡ ತೋರಿಸ್ತಾ ಇದೆ. ಜೂನ್ 2ನೇ ತಾರೀಕುವರೆಗೂ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ವೃಶ್ಚಿಕದವ್ರಿಗೆ. ಸೊ ವೃಶ್ಚಿಕದವರಿಗೆ 2 ಮತ್ತು 5ನೇ ಮನೆ ಅಧಿಪತಿ ಸೊ ಎಂಟ್ರಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಎಂಡ್ ಮಾಡಿ ದೃಷ್ಟಿನ 12ನೇ ಮನೆ ಮೇಲೆ, 2ನೇ ಮನೆ ಮೇಲೆ, ಸೊ 4ನೇ ಮನೆ ಮೇಲೆ ಹಾಕ್ತಿದ್ದಾರೆ. ಸಡನ್ ಆಗಿ ಒಳ್ಳೆ ರೀತಿಯಲ್ಲಿ ಟ್ರಾವೆಲ್, ಲಕ್ಸುರಿ ಟ್ರಾವೆಲ್ ತೋರಿಸ್ತಾ ಇದೆ. ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ಬೋದು, ಇಂಡಿಯಾದಲ್ಲೇ ಆಗ್ಬೋದು, ಟ್ರಾವೆಲ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾರ್ದೋ ಮದ್ವೆ ಫಂಕ್ಷನ್ ಅಟೆಂಡ್ ಮಾಡೋ ಪರಿಸ್ಥಿತಿ ತೋರಿಸ್ತಾ ಇದೆ. ಅದಾದ ನಂತರ 2ನೇ ಮನೆ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಹಣ, ಕೆಲಸದಿಂದ ಹಣ, ಅಥವಾ ಇಷ್ಟ ದಿವಸ ಕೆಲಸ ಇರ್ಲಿಲ್ಲ, ಈ ಕೆಲ್ಸಕ್ಕೆ ಹೋಗಿ ಬರ್ತಾ ಇದೆ, ಪ್ರಮೋಷನ್ ಆಗಿ ಬರ್ತಾ ಇದೆ, ಹೈ ಪ್ಯಾಕೇಜ್ ಆಗಿ ಬರ್ತಾ ಇದೆ, ಫಂಡ್ ಫ್ಲೋ ಆಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ವೆರಿ ಗುಡ್. 4th ಹೌಸ್ ಮೇಲೆ ಅಗೈನ್ ಪ್ರಾಪರ್ಟಿನಲ್ಲಿ ಮೋಸ ಆಗಿರ್ಬೋದು, ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿರಬಹುದು, ಅಥವಾ ವಾಸ್ತು ಪ್ರಾಬ್ಲಮ್ ಆಗಿರಬಹುದು, ಅಥವಾ ಮನಿ ಬರೋ ಫ್ಲೋ ಸ್ಟಕ್ ಆಗಿರಬಹುದು, ಮೈಂಡಿಗೆ ತುಂಬಾನೇ ಡಿಸ್ಟರ್ಬೆನ್ಸು, ಪೇಯ್ನು, ನೋವು,
ಯಾರಿಲ್ಲ, ನಾ ಒಬ್ಳೆ ಅಥವಾ ನಾ ಒಬ್ನೇ, ಸೊ ನಾನೊಬ್ರೆ, ಯಾರು ಸಪೋರ್ಟ್ ಇಲ್ಲ, ಈ ತರ ಥಾಟ್ಸ್ ಏನಿತ್ತು ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗಿ ಸೊ ಐ ಕ್ಯಾನ್ ಡೂ ಅನ್ನೋ ತರ ಥಾಟ್ ಬರುತ್ತೆ ನಿಮ್ಗೆ. ಹಾಗಾಗಿ ಸೊ ಮದರ್ಗೂ ನಿಮ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದಾಗಿತ್ತು ಅಂದ್ರೆ ಒಂದು ಒಳ್ಳೆಯ ಒಡನಾಟ ಮದರ್ಲಿ ಫಿಗರ್ ಜೊತೆ ಪ್ರಾಪರ್ಟಿ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಆಗಿರಬಹುದು, ಬಿಲ್ಡರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಟರ್ಸ್ ಆಗಿರಬಹುದು, ಸೊ ನಿಮ್ಗಳಿಗೆ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ವೆರಿ ಗುಡ್. ಗೌರ್ಮೆಂಟ್ ಸೆಕ್ಟರ್ ಇರೋರ್ಗೂ ಕೂಡ ತುಂಬಾ ಒಳ್ಳೆಯ ಟೈಮ್ ಅಂತಾನೆ ತೋರಿಸ್ತಾ ಇದೆ. ವೆರಿ ಗುಡ್. 10th ಹೌಸಲ್ಲಿ ಕೇತು ಮೇ ಬಿ ಜಾಬ್ ಬಿಟ್ಬಿಡೋಣ, ಕೀಪ್ ಆನ್ ಚೇಂಜಿಂಗ್ ದ ಜಾಬ್, ಸೊ ಪ್ಯಾಕೇಜ್ ಸಾಕಾಗ್ತಾ ಇಲ್ಲ, ಮೈಂಡೇ ಹೋಗಿದೆ, ಡಿಸ್ಟರ್ಬ್ ಆಗಿದೆ ಅಂತ ಇದ್ರೆ 10th ಹೌಸ್ ಕೇತು ಮಾಡ್ತಿರುತ್ತೆ. ಬಟ್ ಜುಪಿಟರ್ ಅಂತೂ ಇಷ್ಟು ತೋರಿಸ್ತಾ ಇದೆ. 12ನೇ ಮನೆ ಮೇಲೆ ದೃಷ್ಟಿ, ಸೊ ಖರ್ಚು, ಹ್ಯೂಜ್ ಖರ್ಚು, ಯಾರ್ದೋ ಬೇರೆಯವ್ರ ಮದ್ವೆಗೆ ನೀವು ಜವಾಬ್ದಾರಿ ತಗೊಂಡ್ ಮಾಡೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ವೆರಿ ಗುಡ್. ನೆಕ್ಸ್ಟ್ ಧನುರ್ಗೆ ಬರೋಣ. ಲಗ್ನಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೊಂಡು ಲಗ್ನನ 3ನೇ ಮನೆ ಮತ್ತೆ 11ನೇ ಮನೆ. ಸೊ ಇವೆಲ್ಲ ನಾ ಅದೇ ಹೇಳಿದ್ನಲ್ಲ, ವಿಪರೀತ ರಾಜಯೋಗಗಳು ಈ ತರ 2 ತಿಂಗಳು 3 ತಿಂಗಳು ಬರುತ್ತೆ, ಕೋಟಿ ಹಣ ಕೊಡುತ್ತೆ, ಹೋಗುತ್ತೆ ಆ ತರ. ಲಗ್ನ ನೋಡ್ತಾ ಇದೆ 7ನೇ ದೃಷ್ಟಿ, ಡೆಫಿನೆಟ್ಲಿ. ಸೊ ಮೊದಲದಾಗಿ 7th ಹೌಸಲ್ಲಿ ಕೂತ್ಕೊಂಡು ರೆಟ್ರೋ ಮುಗಿದ ತಕ್ಷಣ ಎಂಡ್ ಆಯ್ತು. ಲಕ್. ಸೊ ಲಕ್, ನಿಮ್ಮ ಸ್ಪೌಸ್ಗೆ ನೀವು ಲಕ್ಕು, ಪಬ್ಲಿಕ್ಗೆ ನೀವು ಲಕ್ಕು, ನಿಮ್ಮಿಂದ ಇನ್ನೊಬ್ರು 4 ಜನ ಡೆವಲಪ್ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ 5ನೇ ದೃಷ್ಟಿ 11ನೇ ಮನೆ, ಸೊ ಸಿಬ್ಲಿಂಗ್ಸ್ ಜೊತೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ನಿಮ್ದು ವಿಶ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಏನ್ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಅದು, ಸೊ ಡೆಫಿನೆಟ್ಲಿ ಒಂದು ಒಳ್ಳೆಯ ಸಮಯ. ಹಾಗೆ ಲಾಭ, ಪಬ್ಲಿಕ್ ಇಂದ ಲಾಭ, ಬಿಸ್ನೆಸ್ ಇಂದ ಲಾಭ, ನಿಮ್ಮ ಸ್ಪೌಸ್ ಕಡೆಯಿಂದ ಲಾಭ. ಸೊ ಜುವೆಲರಿ ಕಾಂಬಿನೇಷನ್, ಡೈಮಂಡ್ ಕಾಂಬಿನೇಷನ್, ಎಸ್ಪೆಷಲಿ ಶುಕ್ರ ಟ್ರಾನ್ಸಿಟ್ ಆದ ತಕ್ಷಣ ಡೈಮಂಡ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ವೆರಿ ವೆರಿ ಗುಡ್. ಜುವೆಲರಿ ಬಿಸ್ನೆಸ್ ಅಲ್ಲಿ ಇರೋರಿಗೆ, ಸೊ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ, ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. 3ನೇ ಮನೆ ಮೇಲೆ 9ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಖಂಡಿತ ಇಷ್ಟ ದಿನ ಏನಾದ್ರು ಸಿಬ್ಲಿಂಗ್ಸ್ ಜೊತೆ ಅಕ್ಕಪಕ್ಕ ಏನಾದ್ರು ತೊಂದರೆ ಅಥವಾ ನೈಬರ್ಸ್ ಹತ್ರ ನಿಮ್ಗೂ ಅವ್ರಿಗೂ ಕಿರಿಕಿರಿ ಇದ್ರೆ ಎಲ್ಲ ಸಾರ್ಟ್ ಔಟ್ ಆಗಿ ಹ್ಯಾಪಿ, ನೀವು ತುಂಬಾ ಫೇಮಸ್ ಆಗ್ತೀರಾ, ಎಲ್ಲ ಕಡೆ ನಿಮ್ಮ ಹೆಸರು ತೋರಿಸ್ತಾ ಇದೆ. 3ನೇ ಮನೆ ನೇಮು ಫೇಮ್ ಕೊಡುತ್ತೆ. ಮತ್ತೆ ರೈಟಿಂಗ್, ಈ ನೇಮ್ ಬೋರ್ಡ್ಸ್ ಹಾಕಿರ್ತಾರೆ ಅಥವಾ ಈ ಎಸ್ಪೆಷಲಿ ಎಲೆಕ್ಷನ್ ಟೈಮಲ್ಲಿ ತುಂಬಾ ಬ್ಯಾನರ್ಸ್ ಹಾಕಿರ್ತಾರೆ ನೋಡಿ, ಮೋಸ್ಟ್ಲಿ ನಿಮ್ದು ಎಲ್ಲಾದ್ರೂ ಬ್ಯಾನರ್ಸ್ ಅಲ್ಲಿ ಬರೋದು ಅಥವಾ ನೀವು ವಿಸಿಟಿಂಗ್ ಕಾರ್ಡ್ ಓಡಿಸೋದು, ಸೊ ಈ ತರ ತೋರಿಸ್ತಾ ಇದೆ. ಅಥವಾ ಆಫೀಸಲ್ಲಿ ನಿಮ್ದು ಆ, ಹೆಸರು ಹೈಲೈಟ್ ಆಗೋದು, ಸೊ ಎಕ್ಸಲೆಂಟ್ ಆಗಿದೆ. ಸೊ ಎಂಜಾಯ್. ನೆಕ್ಸ್ಟ್ ಮಕರದವ್ರಿಗೆ 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ 6ರಲ್ಲಿ. ಸ್ಕಾರ್ಪಿಯೋದವ್ರಿಗೂ ಜುಪಿಟರ್ 8th ಹೌಸ್, ಸೊ ಕೂತಿರೋ ಪ್ಲೇಸ್ ಮಾತ್ರ ಡ್ಯಾಮೇಜ್ ಇದೆ, ಬಟ್ ದೃಷ್ಟಿಗಳು ಚೆನ್ನಾಗಿದೆ. ಇವ್ರಿಗೂ ಕೂಡ ಕೂತಿರೋ ಸ್ಪೇಸ್ ಮಾತ್ರ ಸೊ ಡ್ಯಾಮೇಜ್ ಇದೆ, ದೃಷ್ಟಿಗಳು ಫೇವರಬಲ್ ಆಗಿದೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಸೊ ಖಂಡಿತವಾಗ್ಲೂ ಸಡನ್ ಆಗಿ ಜಾಬ್ ಚೇಂಜ್ ಮಾಡೋಣ ಅನ್ನೋ ತಾಟು, ಜಾಬ್ ಅಲ್ಲಿ ಇಂಕ್ರಿಮೆಂಟು ಅಥವಾ ಜಾಬ್ ಒಳ್ಳೆ ಕಡೆ ಜಾಬ್ ಹತ್ರ ಫೇಮು ಆಫೀಸ್ ಪೊಲಿಟಿಕಲ್ ಇದ್ರೆ ಟ್ರ್ಯಾಕ್ ಬಂದಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. 12ನೇ ಮನೆ ಮೇಲೆ ದೃಷ್ಟಿ, ಸಡನ್ ಆಗಿ ಏನೋ ಹಿಂದೆ ಹೊತ್ಕೊಂಡಿರೋ ಹರಕೆಗಳು, ದೇವಸ್ಥಾನದ ಆ ಕಾರ್ಯಗಳಲ್ಲಿ ಭಾಗವಹಿಸೋದು, ಸೊ ಈ ತರ ಲಾಂಗ್ ಟರ್ಮ್ ಟ್ರಿಪ್ ತೋರಿಸ್ತಾ ಇದೆ. ನೆಕ್ಸ್ಟ್ 2ನೇ ಮನೆ ಮೇಲೆ ಖಂಡಿತ ನಿಮ್ಮ ಕುಟುಂಬಕ್ಕೆ ಯಾರಾದ್ರೂ ಹೊಸಬ್ರ ಎಂಟ್ರಿ ಆಗಬಹುದು, ಅದು ಮಗು ಆಗಿರ್ಬೋದು, ಮದುವೆ ಆಗಿ ಪರ್ಸನ್ನೇ ಎಂಟ್ರಿ ಕೊಡಬಹುದು. ಸೊ ಹಾಗಾಗಿ ನೆಕ್ಸ್ಟ್ ಈ ರೀತಿಯಲ್ಲಿ ತೋರಿಸ್ತಾ ಇದೆ. ಹಣದ ಹರಿವು ಹೆಚ್ಚಾಗ್ತಾ ಇದೆ. ಫುಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಹೌಸ್ ಆಲ್ರೆಡಿ ರಾಹು ಜುಪಿಟರ್ ಆಸ್ಪೆಕ್ಟ್ ಬೇರೆ, ಸೊ ಭೂಮ್ ಆಗೋದ್ರಿಂದ ಅದೊಂಚೂರು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಖಂಡಿತವಾಗ್ಲೂ ಫೇವರಬಲ್ ಟೈಮ್, ಮನಿ ಫ್ಲೋ ಆಗ್ತಾ ಇದೆ. ಈವನ್ ದೋ 3rd ಲಾರ್ಡ್ 12th ಲಾರ್ಡ್ 6th ಹೌಸ್ ಅಲ್ಲಿ ಆದ್ರೂ ಸಹ ಇಲ್ಲಿ ಲಿಟಿಗೇಷನ್ಸ್ ಅಲ್ಲಿ ಏನಾದ್ರೂ ವಿನ್ ಆಗ್ ಸಾಧ್ಯತೆ ಇದ್ದು, ನೀವು ಅಲ್ಲಿ ಚಾರ್ಟ್ ಅಲ್ಲೂ ಚೆನ್ನಾಗಿದೆ, ಟ್ರಾನ್ಸಿಟ್ ಅಲ್ಲೂ ಚೆನ್ನಾಗಿದೆ ಅಂದ್ರೆ ವಿನ್ ಆಗ್ತೀರಾ. ಬಟ್ ಹೆಲ್ತ್ ಒಂಚೂರು ನೋಡ್ಕೊಳ್ಳಿ. ಸೊ 6th ಹೌಸ್ ಬಂದು ನಾವು ಹಾಸ್ಪಿಟಲ್ಗೆ ತಗೋತೀವಿ, ಸಿ ಎ ರಿಲೇಟೆಡ್ ವರ್ಕ್ ಮಾಡೋರಿಗೆ ಮರ್ಕಿರಿ ಮತ್ತೆ ಜುಪಿಟರ್ ವಿತ್ ಮಾರ್ಸ್ ಸಿ ಎ ಕಾಂಬಿನೇಷನ್ಸ್ ಇರೋದ್ರಿಂದ ಅವರುಗಳು, ಸೊ ಇದು ಕೂಡ ಇವೆಲ್ಲವೂ ನಿಮ್ಗೆ ಹೆಲ್ಪ್ ಅಂದ್ರೆ ಫೇವರಬಲ್ ಆಗುತ್ತೆ. ಸೊ ಹಾಗಾಗಿ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಕುಂಭಕ್ಕೆ ಬರೋಣ. ಸೊ ಕುಂಭದವರಂತೂ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಲಗ್ನದಲ್ಲಿ ರಾಹು 7ನೇ ಮನೆಗೆ ಇದು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಗುರುವಿನ ದೃಷ್ಟಿ ಬಿತ್ತು, ಖಂಡಿತವಾಗ್ಲೂ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಹೆಲ್ತ್ ಟ್ರ್ಯಾಕ್ ಬರುತ್ತೆ, ಲೆಕ್ಕ ಆಕ್ಟಿವೇಟ್ ಆಗುತ್ತೆ. 9ನೇ ಮನೆ ಮೇಲೆ ನೋಡ್ತಾ ಇರೋದ್ರಿಂದ 11ನೇ ಮನೆ ಮೇಲೆ ನೋಡ್ತಾ ಇರೋದ್ರಿಂದ ಗೈನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಗೈನ್ ಅಂದ್ರೆ ಹಿಂಗೆ ಹಾರ್ಡ್ ವರ್ಕ್ ಮಾಡಿ ಗೈನ್, ಯಾರೋ ಬಂದು ಕೋಟಿ ಕೊಡೋದಿಲ್ಲ. ಟೋಟಲಿ ಆಗಿ ದ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ವೆರಿ ಗುಡ್ ಟೈಮ್, ಎಂಜಾಯ್. ಫೈನಲ್ ಆಗಿ ನಾವು ಲಗ್ನಾಧಿಪತಿ 10ನೇ ಮನೆ ಅಧಿಪತಿ, ಲಗ್ನದಲ್ಲಿ ಆಲ್ರೆಡಿ ಶನಿ, ಬಾಡಿ ಪೈನು, ಹೆಲ್ತ್ ಇಶ್ಯೂಸ್, ಗ್ಯಾಸ್ಟ್ರಿಕ್, ಲೆಗ್ ಪೈನು, ಸೊ ಕಂಪ್ಲೀಟ್ ಆಗಿ ಹೋಗಿದ್ರೆ, ಹೆವಿ ಡ್ಯಾಂಡ್ರಫ್, ಹೇರ್ ಫಾಲು ಇದೆಲ್ಲ ಇದ್ದೇ ಇರುತ್ತೆ ಟ್ರಾನ್ಸಿಟ್ ಆಗೋವರ್ಗುನು. ಈಗ ಗುರು ನಿಮ್ಗೆ ಎಲ್ಲೆಲ್ಲಿ ನೋಡ್ತಿದ್ದಾರೆ, 12ನೇ ಮನೆ ಮೇಲೆ ದೃಷ್ಟಿ, 10ನೇ ಮನೆ ಮೇಲೆ ದೃಷ್ಟಿ, 8ನೇ ಮನೆ ಮೇಲೆ ದೃಷ್ಟಿ, 8, 10, 12. ಸೊ ಅನ್ವಾಂಟೆಡ್ ಖರ್ಚು ತೋರಿಸ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ರೆ 8ನೇ ಮನೆ ಮೇಲೆ ದೃಷ್ಟಿ, ರಿಸರ್ಚ್ ರಿಲೇಟೆಡ್ ಅಥವಾ MBBS ಯಾರಾದ್ರೂ ಮಾಡ್ತಿದ್ದೀರಾ ಅದರಲ್ಲಿ
ಸರ್ಜನ್ ಕೋರ್ಸ್ ಯಾರಾದ್ರೂ ಮಾಡ್ತಿದ್ದೀರಾ ಅಥವಾ ಈ ಪೆಟ್ರೋಲ್ ಬಂಕು ಬಾರು ಇದರ ರಿಲೇಟೆಡ್ ಬಿಸ್ನೆಸ್ ಯಾರಾದ್ರೂ ಮಾಡ್ತಿದ್ದೀರಾ, ನಿಮ್ಗೆ 8 ಇಂದ ಲಾಭ ತೋರಿಸ್ತಾ ಇದೆ ಪಬ್ಲಿಕ್ ಅಲ್ಲಿ. 10ನೇ ಮನೆ ಸಡನ್ ಆಗಿ ಜಾಬ್, ನೇಮು, ಫೇಮು, ಪವರ್, ವಿನ್ನಿಂಗ್, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ವಿನ್ನಿಂಗು, ಬಟ್ ದಟ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬಹುದು. 12ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ ನಿದ್ದೆ ತುಂಬಾ ಡಿಸ್ಟರ್ಬ್ ಆಗಿತ್ತು, ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಥವಾ ಹೆಲ್ತ್ ಇಶ್ಯೂಸ್, ಸೊ ಇದೆಲ್ಲವೂ ಕೂಡ ಟ್ರ್ಯಾಕ್ ಆಗಿ ಬರುತ್ತೆ. ಮತ್ತೆ ಫೋರ್ತ್ ಹೌಸ್ ಜುಪಿಟರ್ ಏನ್ ಮಾಡುತ್ತೆ ನೋಡೋ ದೃಷ್ಟಿನ ಆಕ್ಟಿವೇಟ್ ಮಾಡೋದ್ರಿಂದ ಮನೆ ಪೆಂಡಿಂಗ್ ಇದ್ರೆ ಮನೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಹ್ಯಾಪಿ ಮೂಮೆಂಟ್, ಮದರ್ ಜೊತೆ ಹ್ಯಾಪಿ ಮೂಮೆಂಟ್ ಆಗುತ್ತೆ, ಸಿಬ್ಲಿಂಗ್ಸ್ ಜೊತೆ ಪೇಪರ್ ವರ್ಕ್, ಪ್ರಾಪರ್ಟಿ ರಿಲೇಟೆಡ್ ವರ್ಕ್ ಈ ತರ ಇದ್ರೆ ಸೊ ಇಲ್ಲಿ ಟ್ರ್ಯಾಕ್ ಬರುತ್ತೆ. ಮನೆಯಲ್ಲಿ ದೇವರ ಮನೆ ಏನಾದ್ರೂ ಆಲ್ಟ್ರೇಷನ್ ಮಾಡೋ ಸಾಧ್ಯತೆ ಕೂಡ ಇದೆ, ಅಥವಾ ಹೊಸದಾಗಿ ಒಂದು ದೇವರ ವಿಗ್ರಹ ಫೋಟೋ ಮನೆಗೆ ಬರುವ ಸಾಧ್ಯತೆ ಕೂಡ ಇದೆ. ಸೊ ನಾರ್ತ್ ವೆಸ್ಟ್ ಅಲ್ಲಿ ಆದಷ್ಟು ಏನಾದ್ರೂ ನೆಗೆಟಿವ್ ಏನಾದ್ರೂ ಇದ್ರೆ, ಐ ಮೀನ್ ನಾರ್ತ್ ವೆಸ್ಟ್ ಡಾರ್ಕ್ ಪಾಯಿಂಟ್ ಮಾಡ್ಕೊಂಡು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ಮಕ್ಕಳಿಗೆ ಓದೋಕ್ಕೆ ಕೂರಿಸ್ಬೇಡಿ. ಸೊ ಇದಿಷ್ಟು ಪಾಯಿಂಟ್ ಗುರುಗ್ರಹರು ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರ ಬ್ಲೆಸ್ಸಿಂಗ್ಸ್ ಅವ್ರನ್ನ ನಂಬಿರೋ ಪ್ರತಿಯೊಬ್ಬರಿಗೂ ಸಿಗ್ಲಿ, ನಿಮ್ಗೆ ಒಳ್ಳೆ ಗುರು ಸಿಗ್ಲಿ, ಒಳ್ಳೆ ಗೈಡೆನ್ಸ್ ಸಿಗ್ಲಿ, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಚಾರ್ಟ್ ಅನಾಲಿಸಿಸ್ ರೆಮಿಡೀಸ್ ಖಂಡಿತವಾಗ್ಲೂ ಸಿಗ್ಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಫೀಸ್ ಓಕೆ ಆದ್ರೆ ಮಾತ್ರನೇ ಕನ್ಸಲ್ಟೆನ್ಸಿ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು. ಸೊ ಖಂಡಿತ ಗುರುಗ್ರಹರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು.